ನಾನು ಬರೀತಾ ಇರೋ ಕೊನೆ ಪತ್ರ. ದಿಸ್ ಇಸ್ ದ ಲಾಸ್ಟ್ ಚಾಪ್ಟರ್ ಆಫ್ ಮೈ ಲೈಫ್. ಈ ಕತೆ ಇಲ್ಲಿ ಶುರುವಾಗಿದ್ದಲ್ಲ. ಲೈಫ್ ಅಂದರೆ ಏನು, ಲೈಫಲ್ಲಿ ಹೇಗೆಲ್ಲ ಇರಬೇಕು ಅನ್ನೋದ್ರ ಬಗ್ಗೆ ನನ್ನ ಲೈಫಲ್ಲಿ ನನಗೆ ಸಿಕ್ಕೋ ಉತ್ತರ ಇದು. ಆದರೆ ಅದು ಸರಿನೋ ತಪ್ಪೋ ನನಗೆ ಗೊತ್ತಿಲ್ಲ. ಬಟ್ ತಪ್ಪು ನನ್ನದೇ. ಜೋಪಾನ ಮಗಳೇ, ನಾನು ಹೇಳಿದ್ದೆಲ್ಲ ನೆನಪಿದೆಯಲ್ಲ? ದೊಡ್ಡ ಪಟ್ಟಣ, ಗುರ್ತಿಲ್ಲದ ಜನ, ತುಂಬ ಎಚ್ಚರಿಕೆಯಿಂದ ಇರಬೇಕು. ಯಾರ ಸಹವಾಸಕ್ಕೂ ಹೋಗ್ಬೇಡ. ಆಯ್ತಪ್ಪ. ತೋಳಪ್ಪ, ಗಾಡಿ ಒಳಗಡೆ ಇಡು. ಹಣ ಇಟ್ಟು. ಯಾಕೆ ಇಷ್ಟೊತ್ತು ಕಾಯೋದು? ಹೋಗ್ತಾ ಎಲ್ಲ ಹೇಳ್ತೀನಿ ಬಾ. ಯಾಕೆ? ಏನಾಯ್ತು? ಗಾಡಿ ಯಾಕೆ ನಿಲ್ಸ್ದೆ? ಬಂದೇ ಇರೇ ಒಂದ್ ನಿಮಿಷ. ಯಾರು ಹುಡ್ಗ ಒಬ್ನೇ ಕೂತಿದಾನಲ್ಲ? ಹೇ ಪುಟ್ಟ, ಯಾರೋ ನೀನು? ಕರ್ಮ, ಎಷ್ಟ್ ಹೇಳಿದ್ರು ಬುದ್ಧಿ ಬರಲ್ಲ ಇವಳಿಗೆ. ಸಿಕ್ಕಲ್ಲೇ ಸಮಾಜ ಸೇವೆ ಶುರು ಮಾಡ್ಕೊಂತಾಳೆ. ಅಮ್ಮ ತಾಯಿ ಯಾರಾದ್ರೂ ಆಗಿರ್ಲಿ, ಸ್ವಲ್ಪ ದುಡ್ಡು ಕೊಟ್ಟು ಬಾ ಹೋಗೋಣ. ಪಾಪ ಕಣೆ, ಒಬ್ಬನ್ನೇ ಹೇಗೆ ಬಿಟ್ಟೋಗೋದು? ಹೋಗಿ ಬಿಟ್ಬಂದ್ಬಿಡೋಣ. ಸರಿನಮ್ಮ, ನೀನ್ ಮಾಡಿರೋ ಸಮಾಜ ಸೇವೆಯಲ್ಲಿ ಇದು ಒಂದ್ ಸೇರ್ಕೊಳ್ಳಿ. ಒಂದಲ್ಲ ಒಂದಿನ ಈ ಸಮಾಜ ನಿನ್ಗೆ ಒಳ್ಳೆ ಬಹುಮಾನ ಕೊಡುತ್ತೆ. ಹೇ ಪುಟ್ಟ, ಸರಿ ಬಾ ಹೋಗೋಣ. ನಡಿಯೇ ಹೋಗೋಣ. ಅಪ್ಪಿ, ಇನ್ನು ಎಷ್ಟು ದೂರನೋ ನಿಮ್ಮ ಮನೆ? ಲೇ ರಮ್ಮಿ, ಇವನಿಗೆ ಇವನ್ ಮನೆ ದಾರಿನೇ ಗೊತ್ತಿಲ್ಲ ಅನ್ಸುತ್ತೆ. ಸುಮ್ಮನೆ ನಮ್ಗೆ ಯಾಕೆ ರಿಸ್ಕು? ಇವನ್ ಎಲ್ಲಿದ್ನೋ ಅಲ್ಲೇ ಬಿಟ್ಟು ಹೋಗೋಣ ನಡಿ, ಟೈಮ್ ಆಯ್ತು. ಲೇ, ಅದು ಯಾಕೆ ಟೈಮ್ ಆಯ್ತು ಅಂತ ಹಾಗೆ ಸಾಯ್ತಾ ಇದೆಯಾ? ಹೋದ್ರಾಯ್ತು ಬಿಡೆ. ಕಷ್ಟದಲ್ಲಿರೋರಿಗೆ ಸ್ವಲ್ಪ ಸಹಾಯ ಮಾಡೋದು ಕಲಿಯೇ.
ನಿನ್ನಿ ಹೆಲ್ಪಿಂಗ್ ನೇಚರಿಂದಾನೆ ಒಂದಲ್ಲ ಒಂದಿನ ತೊಂದ್ರೆಗೆ ಸಿಗಾಕೊಂಡಾಗ ಗೊತ್ತಾಗುತ್ತೆ. ಅಲ್ಲಿವರೆಗೂ ನಾವೆಷ್ಟೇ ಹೇಳಿದ್ರು ನಿನಗೆ ಗೊತ್ತಾಗಲ್ಲ. ನಡಿ. ಅಲ್ಲಿ ಕಾಣಿಸ್ತಿದ್ಯಲ್ಲ ಅದೇ ಮನೆ ಇರಬೇಕು. ಲೋ, ಇದಾ ನಿನ್ ಮನೆ? ಏನು ಇಲ್ಲಿ ಯಾರು ಕಾಣಿಸ್ತಾನೆ ಇಲ್ಲ? ಬಿಟ್ಟಿದ್ದಾಯ್ತಲ್ವಾ, ಬಾ ಹೋಗೋಣ. ಲೇ, ಮನೆಯವ್ರಿಗೂ ಬಂದು ಮಗುನ ಇಲ್ಲೇ ಬಿಟ್ಟೋದ್ರೆ ಹೇಗೆ? ಒಳಗಡೆ ಬಿಟ್ಟು ಅವ್ರ ಅಪ್ಪ ಅಮ್ಮನಿಗೆ ಹೇಳೋಗೋಣ ಬಾ. ಕಳ್ದೋಗಿರೋ ಮಗುನ ಕರ್ಕೊ ಬಂದಿದೀವಿ, ಅದೇ ಖುಷಿಗೆ ಚಿಕನ್ನೋ ಮಟನ್ನೋ ಹಾಕ್ತಾರೇನೋ ತಿನ್ಕೊಂಡು ಹೋಗೋಣ ಬಾ. ಇಂಥ ತಲೆ ಹರಟೆಗೇನು ಕಮ್ಮಿ ಇಲ್ಲ ನೀನು. ಇದೇನಿ ಮನೆ ಹಿಂಗಿದೆ? ಸಂಸಾರ ಮಾಡೋ ಮನೆನಾ ಇದು? ಒಳ್ಳೆ ದೆವ್ವದ ಮನೆ ತರ ಇದೆ. ಸುಮ್ಮನೆ ಆಂಟಿ, 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 ಅಂಕಲ್, ಯಾರಿದ್ದೀರಾ ಮನೆಯಲ್ಲಿ? ಯಾರು ನೀವು? ನೀವೇನಾಗ್ಬೇಕಾ ಹುಡುಗನ್ಗೆ? ಅನು ನೀವೆಲ್ಲ ಯಾರು ನೀವೆಲ್ಲ? ಇದೆಲ್ಲ ಯಾರು ನೀವೆಲ್ಲ? ಇಲ್ಲಿ ನನಗೆ ತುಂಬಾ ಭಯ. ತೆಗಿಯೋ ಕೈ. ಯಾರೋ ನೀವು? ನೀವೇನ್ ಮಾಡ್ತಾ ಇದ್ದೀರಾ ಇಲ್ಲಿ? ಇವರೆಲ್ಲ ನಮ್ಮನ್ನೇನು ಮಾಡಬೇಡಿ ಅಯ್ಯೋ, ಪ್ಲೀಸ್, ನಮ್ಮನ್ನೇನು ಮಾಡಬೇಡಿ. ಅಯ್ಯೋ, ಯಾರು ನೀವೆಲ್ಲ? ಇಲ್ಲ ಪೊಲೀಸ್ ಅವ್ರಿಗೆ ಫೋನ್ ಮಾಡ್ಲಾ ಪ್ಲೀಸ್? ಅಯ್ಯೋ, ನಮ್ಮನ್ನ ಬಿಟ್ಬಿಡಿ. ಅಮ್ಮ! ನೀನ್ ಹೇಳಿದ್ ನಿಜ ಕಡೆ. ನಮ್ ಸಮಾಜ ನನ್ಗೊಳ್ಳೆ ಬಹುಮಾನನೇ ಕೊಟ್ಟಿದೆ.
ಕವಿತಾ, ಯಾಕೆ ಫೋನ್ ಕಟ್ ಮಾಡ್ತಿದ್ಯಾ? ಎಲ್ರಿಗೂ ಸಾಂತ್ವನ ಹೇಳ್ತೀನಿ, ನೀನೇ ಇಂಥ ನಿರ್ಧಾರ ತಗೊಂಡ್ರೆ ಹೆಂಗೆ? ಹಾ, ಒಂದ್ 4 ದಿನ ಊರಿಗೆ ಹೋಗಿ ಅಪ್ಪ ಅಮ್ಮನ ಜೊತೆ ಇದ್ವಾ, ಎಲ್ಲ ಸರಿ ಹೋಗುತ್ತೆ. ರೆಡಿಯಾಗಿರು, ನಾನೇ ಬಂದು ಬಸ್ ಸ್ಟ್ಯಾಂಡ್ ಹೋಗಿ ಡ್ರಾಪ್ ಮಾಡ್ತೀನಿ. ನಾನೇ ಬರೋಣ ಅಂತ ಇದ್ದೆ, ಆದರೆ ತೋಟದ ಕೆಲಸ ತುಂಬ ಉಳ್ಕೊಂಬಿಟ್ಟಿದೆ. 1-2 ದಿನ ನಾನು ನಿಮ್ಮಮ್ಮ ಇಬ್ಬರು ಬರ್ತೀವಿ. ನೋಡು, ಬಸವ ಆಟೋ ತೊಗೊಂಬಂದು ನಿಂತಿದ್ದಾನೆ. ನಾನು ಹೇಳಿದ್ದೆಲ್ಲ ನೆನಪಿದೆಯಲ್ಲ? ದೊಡ್ಡ ಪಟ್ಟಣ, ಗುರ್ತಿಲ್ಲದ ಜನ, ತುಂಬ ಎಚ್ಚರಿಕೆಯಿಂದ ಇರಬೇಕು. ನೀನಾಯಿತು, ನಿನ್ನ ಕೆಲಸ ಆಯಿತು ಅಂತ ಇರಬೇಕು, ಆಯಿತಾ? ಹುಷಾರಾಗಿರಬೇಕು. ಹಾಂ, ತಗೊಳಪ್ಪ, ಇದನ್ನು ಗಾಡಿ ಒಳಗಡೆ ಇಡು. ನೀನಾಯಿತು, ನೀನು ಓದಾಯಿತು, ಅಷ್ಟ್ರಾಗೇ ಇರಬೇಕು. ತಗೋ, ಇಟ್ಕೋ. ಹೆಲ್ತ್ ಕಡೆ ಗಮನ ಕೊಡಬೇಕು. ಮಗ, ಇದನ್ನ ಅಲ್ಲೇ ಬಿಟ್ಬಿಟ್ಟು ಬಂದ್ಬಿಟ್ಟದವ. ಅಯ್ಯೋ, ಮರ್ತಿದ್ದೆ ಅಮ್ಮ. ದಿನ ಫೋನ್ ಮಾಡ್ತಾ ಇರವ. ನಿಂಗೇನೇನು ಬೇಕೋ ಎಲ್ಲ ಬ್ಯಾಗಲ್ಲಿ ಇಟ್ಟಿವ್ನಿ. ಅಲ್ಲಿ ಯಾರನ್ನು ನಂಬೇಡ. ನಿನ್ನ ಮನಸ್ಸಿಗೆ ಹೆಂಗೆ ಅನಿಸ್ತದೆ ಬೇಕು, ಸರಿನಾ? ಇಲ್ಲಿ ಹಂಗೆ ಅಯ್ಯೋ ಪಾಪ ಅಂತ ಊರಿನ ಉಸಾಬರಿ ಎಲ್ಲ ಮಾಡಕ್ಕೆ ಹೋಗ್ಬೇಡ ಕಣವ. ಹಾಂ, ಅಪ್ಪ ಹೇಳಿದೆಲ್ಲ ನೆನಪಲ್ಲಿರಲಿ. ಜೋಪಾನ ಮಗ. ಪಟ್ಟ ಸೇರಿಸ್ಬೇಕೆ ಫೋನ್ ಮಾಡು. ಹೋಗಿದ ಕೂಡಲೇ ಕಾಲ್ ಮಾಡ್ತೀನಿ. ಸರಿ ಕಂದ, ನೀವೇನು ಯೋಚನೆ ಮಾಡಬೇಡಿ. ಆಯ್ತು. ಇಬ್ರು ಹುಷಾರು. ಸರ್, ಬರ್ತೀನಮ್ಮ. ಬಸವ, ಜೋಪಾನ ಬಸ್ ಹತ್ಸೋ. ಅಮ್ಮ, ನೀವು ಅವ್ರಿವ್ರ ಉಸಾಬ್ರಿಗೆ ಹೋಗಬೇಡ ಅಂತ ಯಾಕೆ ಹೇಳ್ತಿದ್ರಿ ಅಂತ ನನಗೆ ಈಗ ಅರ್ಥ ಆಯಿತು. ಮುಂದಾಲೋಚನೆ ಇಲ್ಲದೆ ಮೂಗು ತೂರಿಸಿದ್ರೆ ಏನಾಗುತ್ತೆ ಅಂತ ನನಗೀಗ ಗೊತ್ತಾಯಿತು. ನಿಮ್ಮ ಕನಸುಗಳನ್ನು ಕನಸಾಗೆ ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನನ್ನು ಕ್ಷಮಿಸ್ಬಿಡಿ. ಜನ ಕಷ್ಟದಲ್ಲಿದ್ದಾಗ ಸಹಾಯ ಮಾಡಬೇಕು ಅನಿಸುತ್ತೆ. ಇಂಥ ಪರಿಸ್ಥಿತಿಗಳನ್ನ ನೋಡಿದಾಗ ಸಹಾಯ ಸವಾಸನೆ ಸಾಕು ಅನಿಸುತ್ತೆ. ಹಾಗೆ ಎಲ್ಲರೂ ಥರ ನಾವು ಸುಮ್ಮನೆ ಇದ್ದರೆ ಹೇಗೆ? ಸಹಾಯ ಮಾಡೋಣ, ಮುನ್ನೆಚ್ಚರಿಕೆಯಿಂದ ಮಾಡೋಣ.